ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಎದುರುಗಡೆ NT ರಸ್ತೆ ಮುಂಭಾಗದಲ್ಲಿ ಅಶೋಕ ಹೋಟೆಲ್ ಇದೆ. ಅಶೋಕ ಹೋಟೆಲ್ ಎದುರು ಪಕ್ಕದಲ್ಲಿ ಒಳ್ಳೆ ತಿಂಡಿ ಗಾಡಿ ಇದೆ. ಒಳ್ಳೆ ಗೀ ರೈಸ್ ಮಾಡ್ಕೊಂಬಂದಿರ್ತಾನೆ, ಸೂಪರಾಗಿರುತ್ತೆ. ನಾನು ಶಿವಮೊಗ್ಗ ವಿರೂಪಾಕ್ಷಲ್ಲಿ ಗ್ರೌಂಡ್ ರಿಪೋರ್ಟ್ ನೋಡಿದ್ದೀನಿ. ಇಡ್ಲಿ ಅಂತೂ 10 ರೂಪಾಯಿಗೆ ಸಾಕತ್ತಾಗಿರುತ್ತೆ. ಆಮ್ಲೆಟ್ ಅಂತೂ ಚಕ 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 ಅಂತ ಹೇಳಿ ಸೂಪರಾಗಿ ಆಮ್ಲೆಟ್ ಮಾಡ್ತಾನೆ. ಆಮ್ಲೆಟ್ ಮಾಡೋದನ್ನು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಒಳ್ಳೆ ಕಾಳು ಮೆಣಸು ಹಾಕ್ತಾನೆ. ಒಳ್ಳೆ ಕಾಳು ಮೆಣಸು ಹಾಕ್ತಾಯಿದೆ ನೋಡಿ, ಕಾಳು ಮೆಣಸು ಹಾಕಿ ಮಾಡ್ತಾನೆ ನೋಡಿ. ಎಗ್ ಫ್ರೈಡ್ ರೈಸ್ ಮಾಡಿ ಪ್ಲೇಟಲ್ಲಿ ಹಾಕಿ ನೀರುಳ್ಳಿ ಹಾಕಿ ಕೊಡ್ತಾನೆ. ಜನ ಕಾರಲ್ಲೆಲ್ಲ ಬಂದು ತಿಂತಾರೆ ನೋಡ್ರಿ. ಇಡ್ಲಿಗೆ ಸೊಪ್ಪಿನ ಸಾರು, ಬೇಳೆ ಎಲ್ಲ ಹಾಕಿ ಸೊಪ್ಪಿನ ಸಾರು ಮಾಡಿರ್ತಾನೆ, ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಗಿರಾಕಿಗಳಿಗೆ ಕೊಡ್ತಾಯಿದ್ದಾನೆ. ಹಾಫಿಗೆ 30 ರೂಪಾಯಿ ತಗೊತಾನೆ, ಫುಲ್ಲಿಗೆ 40 ರೂಪಾಯಿ. ಪ್ಲೇಟ್ ತುಂಬ ಕೊಡ್ತಾನೆ ನೋಡಿರಿ. ಎಗ್ ಫ್ರೈಡ್ ರೈಸಿಗೆ ಎಗ್ಗೆಲ್ಲ ಮಾಡ್ಕೊಂಡಾನೆ. ಸುಮ್ಮನೆ ಕೆಲವು ಫ್ರೈಡ್ ರೈಸ್ ಕೊಡ್ತಾನೆ, ಎಗ್ಗೆಲ್ಲ ಮಾಡ್ಕೊಂಡು ಎಗ್ ಬುರ್ಜಿ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಡ್ತಾನೆ ನೋಡಿರಿ. ಎಲ್ಲ ಬಂದು ಸವಿ ರೀತಿಯನ್ನು ನೋಡಿ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾಯಿದ್ದೀನಿ. ನಮಸ್ಕಾರ.